ದೇಶದಲ್ಲಿ ತೆರಿಗೆ ಸುಧಾರಣೆಗಾಗಿ 8 ವರ್ಷಗಳ ಹಿಂದೆ ಸರಕು ಮತ್ತು ಸೇವಾ ತೆರಿಗೆ ಅಂದ್ರೆ ಜಿಎಸ್ಟಿ ಜಾರಿಗೊಳಿಸಲಾಗಿತ್ತು. ಜಿಎಸ್ಟಿ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಗೆ ಈಗ ಕೇಂದ್ರ ಸರ್ಕಾರ ಮುಂದಾಗಿದೆ. ಈಗಿನ 4 ಜಿಎಸ್ಟಿ ಸ್ಲ್ಯಾಬ್ಗಳ ಬದಲಿಗೆ 2 ಸ್ಲ್ಯಾಬ್ಗಳ ವ್ಯವಸ್ಥೆ ತರೋಕೆ ನೀಡಿರುವಂತಹ ಪ್ರಸ್ತಾಪಕ್ಕೆ ಸಚಿವರ ಗುಂಪು ಅನುಮೋದನೆಯನ್ನ ನೀಡಿದೆ. ಈ ಮೂಲಕ ಜಿಎಸ್ಟಿ 2.0 ಜಾರಿಗೆ ದಾರಿ ತೆರೆದಂತಾಗಿದೆ. ಜಿಎಸ್ಟಿ ಸುಧಾರಣೆಗಳ ಪರಿಶೀಲನೆಗಾಗಿ ರಚಿಸಲಾಗಿರುವಂತಹ ಈ ಗುಂಪಿನಲ್ಲಿ 6 ಮಂದಿ ಸಚಿವರಿದ್ದಾರೆ. ಬಿಹಾರ ಉಪಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಈ ಸಮಿತಿಗೆ ನೇತೃತ್ವವನ್ನು ವಹಿಸಿದ್ದಾರೆ. ಈ ಗುಂಪಿನಲ್ಲಿ ಬಿಜೆಪಿ ಆಡಳಿತದ 3 ರಾಜ್ಯಗಳ ಜೊತೆಗೆ ವಿರೋಧ ಪಕ್ಷಗಳು ಆಡಳಿತವಿರುವಂತಹ ರಾಜ್ಯಗಳಾಗಿರುವಂತಹ ಕರ್ನಾಟಕದ ಕೃಷ್ಣ ಬೈರೇಗೌಡ ಸೇರಿದಂತೆ 3 ಸಚಿವರು ಸಹ ಭಾಗಿಯಾಗಿದ್ದಾರೆ. ಈಗ ಜಾರಿಗೆ ಇರುವ ಶೇಕಡಾ 5, 12, 18 ಮತ್ತು 28ರ ಜಿಎಸ್ಟಿ ಸ್ಲ್ಯಾಬ್ಗಳ ಪೈಕಿ ಶೇಕಡಾ 12 ಮತ್ತು ಶೇಕಡಾ 28ರ ಸ್ಲ್ಯಾಬ್ಗಳನ್ನು ರದ್ದುಗೊಳಿಸಲಾಗುವುದು. ಶೇಕಡಾ 5 ಮತ್ತು ಶೇಕಡಾ 18ರ 2 ಸ್ಲ್ಯಾಬ್ಗಳು ಮಾತ್ರ ಮುಂದುವರಿಯಲಿವೆ. ಜೊತೆಗೆ ತಂಬಾಕು ಸೇರಿದಂತೆ 7 ಅಪಾಯಕಾರಿ ಉತ್ಪನ್ನಗಳಿಗೆ ಶೇಕಡಾ 40ರ ಹಾನಿಕಾರಕ ತೆರಿಗೆ ವಿಧಿಸುವ ಪ್ರಸ್ತಾಪಕ್ಕೂ ಕೂಡ ಒಪ್ಪಿಗೆ ದೊರೆತಿದೆ. ಹೊಸ ವ್ಯವಸ್ಥೆ ಜಾರಿಗೆ ಬಂದ್ರೆ ಶೇಕಡಾ 12ರ ಜಿಎಸ್ಟಿ ಒಳಪಡುವ ಶೇಕಡಾ 99ರಷ್ಟು ಉತ್ಪನ್ನಗಳು ಶೇಕಡಾ 5ರ ಸ್ಲ್ಯಾಬ್ಗೆ ಸ್ಥಳಾಂತರಗೊಳ್ಳಲಿವೆ. ಬೆಣ್ಣೆ, ತುಪ್ಪ, ಹಣ್ಣುಗಳ ಜ್ಯೂಸ್, ಕಂಪ್ಯೂಟರ್ ಇಂತಹ ಉತ್ಪನ್ನಗಳ ಬೆಲೆ ಇಳಿಯುವ ಸಾಧ್ಯತೆ ಇದೆ. ಹಾಗಾಗಿ ಶೇಕಡಾ 28ರ ಜಿಎಸ್ಟಿ ವಿಧಿಸಲಾಗ್ತಾ ಇರುವಂತಹ ಕಾರು, ಬೈಕ್, ವಾಷಿಂಗ್ ಮಷಿನ್, ಎಲೆಕ್ಟ್ರಾನಿಕ್ ಸಾಧನಗಳಂತಹ ಉತ್ಪನ್ನಗಳು ಶೇಕಡಾ 18ರಷ್ಟು ಸ್ಲ್ಯಾಬ್ಗೆ ಒಳಪಡುವ ಮೂಲಕ ಬಹುಪಾಲು ಉಪಯೋಗದ ವಸ್ತುಗಳ ದರ ಇಳಿಯಲಿದೆ. ಇನ್ನು ಎಸ್ಬಿಐ ಪ್ರಕಟಿಸಿರುವಂತಹ ವರದಿಯ ಪ್ರಕಾರ ಈ ತೆರಿಗೆ ಕಡಿತದಿಂದ ಕೇಂದ್ರ ಸರ್ಕಾರಕ್ಕೆ ವಾರ್ಷಿಕವಾಗಿ ಸುಮಾರು 85,000 ಕೋಟಿ ನಷ್ಟವಾಗುವ ನಿರೀಕ್ಷೆ ಇದೆ. ಆದರೆ 2024 ಮತ್ತು 25ನೇ ಹಣಕಾಸು ವರ್ಷದವರೆಗೆ 22.8 ಲಕ್ಷ ಕೋಟಿ ಜಿಎಸ್ಟಿ ಸಂಗ್ರಹವಾಗಿದ್ದು ಕೇವಲ ಜುಲೈ ತಿಂಗಳಲ್ಲಿ ಮಾತ್ರ 1.95 ಲಕ್ಷ ಕೋಟಿ ಮೊತ್ತದ ಜಿಎಸ್ಟಿ ಸಂಗ್ರಹವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಸ್ವಾತಂತ್ರ್ಯೋತ್ಸವ ಭಾಷಣದಲ್ಲಿ ಜಿಎಸ್ಟಿ ಸರಳೀಕರಣದ ಸಿಹಿ ಸುದ್ದಿಯನ್ನ ನೀಡಿದ್ದು ಜಿಎಸ್ಟಿ 2.0 ಈ ವರ್ಷದ ದೀಪಾವಳಿಯ ವೇಳೆಗೆ ಜಾರಿಗೆ ಬರಲಿದೆ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೇನೆ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 ಕೆಜಿ ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.